ನಾವು ನಮ್ಮನ್ನು ಯಾವ ರೀತಿ ಅಪ್ಗ್ರೇಡ್ ಮಾಡ್ಕೊಳ್ಳೋದು, ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳೋದು. ಇಲ್ಲಿ 5 ಎನರ್ಜಿ ಬಗ್ಗೆ ಹೇಳ್ತೀನಿ. ನಿಮ್ಗೆ ಗೊತ್ತಾಗ್ತದೆ ನೀವು ಯಾವ ತೀರದಲ್ಲಿದ್ದೀರಾ, ಯಾವುದನ್ನು ಸರಿ ಮಾಡ್ಕೋಬೇಕು ಅಂತ. ನಮಗೆ ನಮ್ಮ ಜೊತೆ ಸಂಬಂಧ ಚೆನ್ನಾಗಿಲ್ಲ, ಬೇರೆಯವ್ರ ಜೊತೆ ಸಂಬಂಧ ಹೇಗೆ ಚೆನ್ನಾಗಿರೋಕ್ಕೆ ಸಾಧ್ಯ? ನಾವು ಜನರ ಡಿಮ್ಯಾಂಡ್ ಪೂರೈಸ್ಲಿಕ್ಕೆ ಹೊರಟಿದ್ದೀವಿ. ನಮ್ಮ ಡಿಮ್ಯಾಂಡೇ ನನಗೆ ಅಂತ ಗೊತ್ತಿಲ್ಲ, ನಮ್ಮ ಇನ್ನರ್ ಸ್ಟ್ರೆಂತಿನಂತಲೇ ನಮ್ಗೆ ಗೊತ್ತಿಲ್ಲ. 5 ಥರದ ಎನರ್ಜಿ. ಮಟೀರಿಯಲ್ ಎನರ್ಜಿ ಅಂದರೆ ಚೇರು, ಟೇಬಲು, ಟಚ್ ಮಾಡೋಂಥದ್ದು. ಇದು ಲೋವೆಸ್ಟ್ ಎನರ್ಜಿ, ಕಡಿಮೆ ಸ್ಪೀಡು. 2ನೇದು ಸೌಂಡ್ ಎನರ್ಜಿ. ಇದು ಕಾಣಲ್ಲ, ಟಚ್ ಮಾಡಲಿಕ್ಕಾಗಲ್ಲ, ಕೇಳಿಸ್ಕೋಬೋದು, ಇದಕ್ಕೆ ಸ್ಪೀಡ್ ಇರುತ್ತೆ. 3ನೇದು ಲೈಟ್ ಎನರ್ಜಿ. ಇದು ಸೌಂಡ್ ಎನರ್ಜಿಗಿಂತ ಸ್ಪೀಡ್ ಜಾಸ್ತಿ. 4ನೇದು ದ ಇಂಟೆನ್ಷನ್ ಎನರ್ಜಿ. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಥಾಟ್ ಎನರ್ಜಿ, ನಿಮ್ಮ ಹತ್ರ ಇರೋವಂಥದ್ದು. 5ನೇದು ದ ಎನರ್ಜಿ ಆಫ್ ಯೂನಿವರ್ಸ್, ಎಲ್ಲ ಕಡೆ ಇರುವಂಥದ್ದು. ನೀವು ಯಾವ ಎನರ್ಜಿ ಜೊತೆ ಕನೆಕ್ಟ್ ಆಗಿದ್ದೀರಾ? ಈ ಯೂನಿವರ್ಸಲ್ ಎನರ್ಜಿ ಏನಿದೆ, ಫಾರ್ಮ್ಲೆಸ್ ಸಬ್ಸ್ಟೆನ್ಸು, ಎಕ್ಸ್ಪೆಂಡಿಂಗ್ ಕಾನ್ಷಿಯಸ್ನೆಸ್ಸು, ಯಾವ ರೀತಿಯೂ ಅನ್ಕೋಬೋದು. ಇದು ನಮ್ಮ ಥಾಟ್ನ ಜೊತೆ ರೆಸ್ಪಾಂಡ್ ಮಾಡ್ತದೆ. ನಾವೀಗ ಮಟೀರಿಯಲ್ ಎನರ್ಜಿಯಿಂದ ಯೂನಿವರ್ಸ್ ಎನರ್ಜಿಗೆ ಕನೆಕ್ಟ್ ಆಗಬೇಕು. ಸ್ಟಕ್ ಎನರ್ಜಿಯಿಂದ ಡೈನಮಿಕ್ ಎನರ್ಜಿಗೆ ಕನೆಕ್ಟ್ ಆಗೋದು ಹೇಗೆ? ಶೋವಿಂಗ್ ರಿಚ್ ಆ್ಯಂಡ್ ಬೀಯಿಂಗ್ ರಿಚ್, ಇದು ಬೇರೆ ಬೇರೆ. ಶ್ರೀಮಂತ ಆಗಿರುವುದಕ್ಕೂ ಶ್ರೀಮಂತನಾಗಿ ತೋರಿಸ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ತೋರಿಸ್ಕೊಳ್ಳೋದು ಹೆಂಗೆ ರೀತಿ ಅಂದರೆ, ಖುಷಿಯಾಗಿಲ್ಲ ಆದರೂ ಖುಷಿಯಾಗಿದ್ದವ್ರ ಥರ ತೋರಿಸ್ಕೊಳ್ತಾರೆ. ಗ್ರೋ ಆಗಿಲ್ಲ, ಗ್ರೋ ಆಗಿದ್ದೀನಿ ಅನ್ನೋ ಥರ ತೋರಿಸ್ಕೊಳ್ತಾರೆ. ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಸ್ಟ್ರಕ್ ಥಾಟ್ ಏನಿದೆ ಅಂದರೆ ನೀವೇನು ಮಿಸ್ ಮಾಡ್ಕೊಳ್ತಾ ಇದ್ದೀರಾ, ಅಲ್ಲಿಗೆ ನಮ್ಮ ಫೋಕಸ್ ಹರಿತದೆ. ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಕಸ್ಟಮರ್ ಇಲ್ಲ, ನನ್ನ ಹತ್ರ ಜಾಬ್ ಇಲ್ಲ, ನನ್ನ ಹತ್ರ ಶಾಪ್ ಇಲ್ಲ, ನನಗೆ ಜನರ ಸಪೋರ್ಟ್ ಇಲ್ಲ, ನನ್ನ ಹತ್ರ ಕಾನ್ಫಿಡೆನ್ಸ್ ಇಲ್ಲ. ನೀವು ನಿಮ್ಮ ಎನರ್ಜಿನ ಮಿಸ್ಸಿಂಗ್ ಪಾರ್ಟ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ. ಎಷ್ಟು ಇದ್ರ ಮೇಲೆ ಫೋಕಸ್ ಮಾಡ್ತಿರೋ ಅಷ್ಟೇ ಆಳಕ್ಕೆ ಇಳಿತೀರ. ಅಲ್ಲಿಂದ ನಿಮಗೆ ಯಾರೂ ಎತ್ತಲಿಕ್ಕೆ ಬರಲ್ಲ, ನಿಮಗೆ ಬುದ್ಧಿ ಬರೋ ತನಕ. ಏನು ಗೊತ್ತಾ, ತಳಮಳದಲ್ಲಿರೋ ವ್ಯಕ್ತಿಗೆ ಗೊತ್ತಾಗಲ್ಲ ತಾನೇನು ಮಾಡಬೇಕು, ಏನು ಮಾಡ್ತಾ ಇದ್ದೀನಿ ಅಂತ. ಎಷ್ಟು ಪ್ರಯತ್ನ ಮಾಡಿದ್ರೂ ಅಷ್ಟೇ ಕೆಳಗೆ ಹೋಗ್ತಾರೆ. ನಮಗೆ ಯಾವ ರೋಗ ಬರಬಾರ್ದು ಅಂದರೆ ಫೋಕಸ್ ಎಕ್ಸ್ಪಾಂಡ್ ಆಗುತ್ತೆ, ಹೆಲ್ತ್ ಸಿಗಲ್ಲ. ರೋಗ ಕಡಿಮೆ ಆಗ್ಬೋದು, ಮತ್ತೆ ಬರ್ಬೋದು, ಕಡಿಮೆ ಆಗ್ಬೋದು, ಅಥವಾ ಬೇರೆ ರೋಗ ಬರ್ಬೋದು. ನಮ್ಮ ಮೆಡಿಕಲ್ ಸಿಸ್ಟಮ್ ಸಹ ರೋಗದ ಮೇಲೆ ಕೆಲಸ ಮಾಡ್ತಾಯಿದೆ ಹೊರತು ಹೆಲ್ತ್ ಮೇಲಲ್ಲ. ಹಾಗಾಗಿ ತಕ್ಷಣ ನಿಮ್ಮ ಸ್ಟ್ರಕ್ ಥಾಟ್ಸ್ನ ಡೈನಾಮಿಕ್ ಥಾಟ್ಸ್ ಆಗಿ ಪರಿವರ್ತನೆ ಮಾಡ್ಕೋಬೇಕು. ಯಾವ ರೀತಿ? ನನ್ನ ಹತ್ರ ದುಡ್ಡಿಲ್ಲ ಅನ್ನೋದನ್ನು ದುಡ್ಡು ಮಾಡಲಿಕ್ಕೆ ನನ್ನ ಹತ್ರ ತುಂಬ ಅವಕಾಶ ಇದೆ, ಪೊಟೆನ್ಷಿಯಲ್ ಇದೆ ಅಂದ್ಕೋಬೇಕು. ನಾವು ನಮ್ಮ ಮಟೀರಿಯಲ್ ಎನರ್ಜಿಯಿಂದ ಮೇಲೆದ್ದು ಯೂನಿವರ್ಸ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡಬೇಕು. ನನ್ನ ಹತ್ರ ಎಜುಕೇಷನ್ ಇಲ್ಲ ಅಂದರೆ ಆ ರೀತಿ ಹೇಳ್ಕೋಬಾರ್ದು. ಬ್ರಹ್ಮಾಂಡದ ಮೂಲೆ ಮೂಲೆಯ ಜನ ನನ್ನನ್ನು ಎಜುಕೇಟ್ ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ, ತಯಾರಿದ್ದಾರೆ, ನನ್ನನ್ನು ಕಲಿಸ್ಲಿಕ್ಕೆ ತಯಾರಿದ್ದಾರೆ. ಪೂರ್ತಿ ಯೂನಿವರ್ಸ್ ನನ್ನನ್ನು ಎಜುಕೇಟ್ ಮಾಡಲಿಕ್ಕೆ ತಯಾರಿದೆ. ಇದ್ರ ಮೇಲೆ ಎನರ್ಜಿ ಶಿಫ್ಟ್ ಆಗೋದನ್ನು ನೀವು ನೋಡ್ತೀರಾ. ಥಾಟ್ನ ಟ್ರಾನ್ಸ್ಫಾರ್ಮ್ ಮಾಡಿ, ಈ ರೀತಿ ನೀವು ಅಪ್ಗ್ರೇಡ್ ಆಗ್ಬೋದು. ಏನು ಗೊತ್ತಾ, ಯಾರಾದರೂ ಬಂದು ನಿಮ್ಮ ಹತ್ರ 1 ಕೋಟಿ ಕೊಟ್ಟರೆ ನೀವು 6 ತಿಂಗಳು ಇಟ್ಕೊಳ್ಳಲ್ಲ. ನಿಮ್ಮ ಹತ್ರ 1 ಕೋಟಿಯ ಥಾಟ್ ಇಲ್ಲ ಅಂದರೆ. ಎಷ್ಟೋ ಜನ ಲಾಟ್ರಿ ಹೊಡಿತಾರಲ್ಲ, ಅವ್ರು ನೋಡಿ 6 ತಿಂಗಳು 1 ವರ್ಷದಲ್ಲಿ ಮುಂಚೆಯಲ್ಲಿದ್ದರೋ ಅಲ್ಲಿ ಹೋಗಿ ಸೇರ್ಕೋತಾರೆ. ಅದೇ ರೀತಿ ಇರ್ತಾರೆ. ಯಾಕೆ ಹೇಳಿ? ಅವ್ರ ಹತ್ರ ಆ ಥರ ರಿಚ್ ಥಾಟ್ ಇಲ್ಲ. ಅದು ಅವರಿಗೆ ಬರ್ಡನ್ ಅನಿಸುತ್ತೆ, ಟೆನ್ಷನ್ ಆಗುತ್ತೆ, ಸಮಸ್ಯೆ ಅನಿಸುತ್ತೆ. ಒಳ್ಳೆ ಫ್ರೆಂಡ್ಸ್ ಇಲ್ಲ ಅಂದರೆ, ನನ್ನ ಹತ್ರ ಫ್ರೆಂಡ್ಸ್ ಇಲ್ಲ ಅಂತ ಹೇಳಬೇಡಿ. ಯೂನಿವರ್ಸ್ ನನಗೆ ತುಂಬ ಒಳ್ಳೆ ಜನರ ಪರಿಚಯ ಮಾಡಿಕೊಟ್ಟಿದೆ ಅಂದ್ಕೊಳ್ಳಿ. ಏನು ಗೊತ್ತಾ, ಯೂನಿವರ್ಸ್ ಯಾವತ್ತೂ ಪಾಸಿಟಿವ್ ಮಕ್ಕಳನ್ನ ಬೇಸರ ಮಾಡಲ್ಲ, ನಿರಾಸೆ ಮಾಡಲ್ಲ. ನಿಮ್ಗೇನು ಬೇಕೋ ಅದು ಕೊಡ್ತಾ ಇರುತ್ತೆ. ಕೊರೋನಾ ಲಾಕ್ಡೌನಲ್ಲಿ ಬಿಸ್ನೆಸ್ ಲಾಸ್ ಆಯಿತು, ಸಾಲ ಆಯಿತು ಅಂತ ಯಾರ್ಯಾರು ಹೇಳ್ತಾ ಇದ್ದೀರೋ ಅವರೆಲ್ಲರೂ ಅದನ್ನೇ ಅಟ್ರ್ಯಾಕ್ಟ್ ಮಾಡಿದ್ದು, ಅದನ್ನೇ ಕೇಳಿದ್ದು. ಯಾಕೆಂದರೆ ಲಾಕ್ಡೌನ್ ಟೈಮಲ್ಲಿ ಕೋರ್ಸ್ ಸೇಲ್ ಮಾಡಿಕೊಂಡು, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಂಡು, ಝೂಮ್ ಮೀಟಿಂಗಲ್ಲಿ ಸುಮಾರು ಜನ ದುಡ್ಡು ಮಾಡಿದ್ದಾರೆ. ನಾವೇನು ಕೇಳ್ತೀವೋ ಅದೇ ನಮಗೆ ಸಿಗುತ್ತೆ. ಹಾಗಾಗಿ ಮೊದಲನೇ ವಿಡಿಯೋದಲ್ಲಿ ಹೇಳಿದಾಗೆ ಮಿರಾಕಲ್ ಥಿಂಕಿಂಗ್ನ ಪ್ರಾಕ್ಟೀಸ್ ಮಾಡಿ. ನೆಗೆಟಿವ್ ವಿಚಾರದ ಮೇಲೆ ಜಯ ಸಾಧಿಸಬೇಕಂದ್ರೆ ಬಲವಾದ ಒಂದು ಥಾಟ್ಸ್ನ ಹಾಕಲೇಬೇಕು.